ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಇಲ್ವೋ ಅದು ಬೇರೆ ಮಾತು. ಆದರೆ ಶಾಮನೂರು ಶಿವಶಂಕರಪ್ಪನವ್ರ ಬದಲಾಗಿ ಇಲ್ಲೇ ನಾವು ಗಮನಿಸಬೇಕಾಯ್ತು ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ವ್ಯಾಪಾರಸ್ಥರಗಳಿಗಿಂತ ಒಂದಿಷ್ಟು ಹೇಗನ್ನು ಅವರಲ್ಲಿ ತೊಗೊಂಡುವಂಥ ಮಾತು. ಯಾಕಂದರೆ ಈ ಕೋವಿಡ್ ಬಂದ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಸಾಕಷ್ಟು ಹಣವನ್ನು ಈ ಕೋವಿಡ್ ಅದರಿಂದ ಪೀಡಿತರಾದವ್ರಿಗೆ ಹಂಚಿದಂಥವ್ರು ಆ ಸಂದರ್ಭದಲ್ಲಿ 9 ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಸಂಬಂಧಿಸೋರು ತಮ್ಮ ದುಡ್ಡನ್ನು ಹಾಕಿದಂಥವರು. ಮತ್ತು ಇಲ್ಲಿ ಒಂದು ಭಾಳ ಗಮನಿಸಬೇಕಾಯಿತು, ನಿಮಗೆ ಈಗಾಗಲೇ ಗೊತ್ತದ ದಾವಣಗೆರೆ ಒಂದು ಕಾಲಕ್ಕೆ ಹತ್ತಿ ಗಿರಣಿಗೆ ಅಂದ್ರೆ ಈ ಫ್ಯಾಬ್ರಿಕೇಷನ್ಸ್ ಅಥವಾ ಈ ನೂಲಿನ ಗಿರಣಿಗೆ ಅನ್ನೋಕ್ಕಿಂತ ಬಟ್ಟೆ ತಯಾರಿಕೆ ಭಾಳ ಪ್ರಸಿದ್ಧ. ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೂ ಕರಿತಾಯಿದ್ರು. ಕಾಲಾಂತರದಲ್ಲಿ ಅದು ಹೊಡೆದು ಬಿದ್ದ ಕೆಳಗೆ ಜರದಾಗ ಸಹಜವಾಗಿನ ಅಲ್ಲೇ ಈ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡಿ ಶಿಕ್ಷಣ ಕೇಂದ್ರವನ್ನು ಮಾಡಿದಂಥವ್ರು ಇವರು. ಶೈಕ್ಷಣಿಕವಾಗಿ ಅಲ್ಲೇ MBBS ಅಲ್ಲೇ, ಟೆಕ್ನಿಕಲ್ ಕಾಲೇಜುಗಳು ಅಲ್ಲೇ, ಎಲ್ಲನೂ ಯಾವ ಬೇಕೋ ಶಿಕ್ಷಣದಲ್ಲಿ ಎಲ್ಲ ಕ್ಷೇತ್ರಗಳನ್ನ ಅಲ್ಲೇ ತಂದಂಥವ್ರು ದಾವಣಗೆರೆಗೆ. ಹೀಗಾಗಿ ಶಿಕ್ಷಣ ಕ್ಷೇತ್ರದಿಂದ ಏನು ಉದ್ಯೋಗ ಸೃಷ್ಟಿ ಸಾಕಷ್ಟು ಆಯಿತು ಆ ಕ್ಷೇತ್ರದಲ್ಲೇ. ಅದ್ರ ಜೊತೆಗೆ ಏನಪ್ಪ ಅಂದರೆ ವ್ಯಾಪಾರದಲ್ಲಿ ಮುಂದಿರೋದರಿಂದ ವ್ಯಾಪಾರೀಕರಣದಿಂದಾಗಿ ಸಹಜವಾಗಿ ತಮ್ಮ ಕೌಟುಂಬಿಕವಾಗಿ ಬೆಳೆದ್ರು, ಸಮಾಜಕ್ಕೂ ಕೊಡುಗೆಯನ್ನು ಕೊಟ್ಟರು. ಹೀಗಾಗಿ ಅವರು ದೊಡ್ಡದಾದಂಥ ಅವರೇ ಒಂದು ಇಂಡಸ್ಟ್ರಿ ಆದಂಗೆ ಆಗಿದ್ದು. ರಾಜಕೀಯ ಇಂಡಸ್ಟ್ರಿ ಜೊತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರದ್ದೇ ದೊಡ್ಡ ಕೊಡುಗೆ, ಇವೆಲ್ಲ ಕೊಡುಗೋದು ಬಂದಂಥವ್ರು. ಅದೇ ಕಾಲಕ್ಕೆ ಇನ್ನೊಂದೇನೋ ಚಿತ್ರವನ್ನು ಸಿನಿಮಾವಂತಾರು ಮಾಡಲಿಕ್ಕೂ ಪ್ರಯತ್ನ ಮಾಡಿದವರು. ಆದರೂ ಯಾಕೋ ಏನೋ ಮುಂದುವರಿಲಿಲ್ಲ ಅನ್ನುವಂಥದ್ದು. ವಿಶೇಷವಾಗಿ ಬೆಂಗಳೂರಿಗೆ ಬಂದ ಬೋರೇಗೌಡ ಬೆತ್ತಲೆ ಸೇವೆ ಅನ್ನೋಂಥ ಚಿತ್ರವನ್ನು ಕೊಟ್ಟು ಕೈ ಸುಟ್ಕೊಂಡಂಥವ್ರು. ನಂತರ ಇದು ಬೇಡಪ್ಪ, ಇದು ನಮಗೆ ಸಂಬಂಧಿಸಿದೆಲ್ಲ ಕ್ಷೇತ್ರ ಮರಳಿ ಹೋದವರು ಅಂತೇಳಿ ವಿಶೇಷವಾಗಿ ಅವರಿಗೆ ಕಾಯ್ತಾ ಇದ್ದರು. ಹೀಗಾಗಿ ಈ ಮಧ್ಯ ಕರ್ನಾಟಕದ ಸೆಂಟ್ರಲ್ ಪ್ಲೇಸ್ ಅಂತ ದಾವಣಗೆರೆ ಈ ಅನೇಕ ಏರಿಳಿತಗಳನ್ನ ನೋಡಿದಂಥವ್ರು. ಯಾಕಂದರೆ ಇವ್ರು ತೀರ್ಕೊಂಡಾಗ 95 ವರ್ಷಗಳು. 95 ದೊಡ್ಡ ಲಾಂಗ್ ಪೀರಿಯಡ್ ಆಯಿತು. ಆ ಲಾಂಗ್